Good afternoon to everybody. So, this after session we have discussed the reported speech. There is two kinds of speeches. The first one is direct speech and the second one is indirect speech. So last class we know that the definitions of the direct speech and indirect speech. So today we have remembered that main points too. We remembered it. Yes. The point is direct speech should be placed between inverted commas. And begins with a capital letters. Example: Padma said, I want study medicine. Yes. So here, direct speech should be placed within inverted commas and begins with a capital letter. Capital letter. So this inverted commas, it's tag the inverted comma. I want to study medicine. Okay, this one example. Then don't we use the second point? Yes, second point is don't we use the inverted commas in a direct speech. In a direct speech ನಲ್ಲಿ ಏನು ಮಾಡ್ತೀವಿ ನಾವಿಲ್ಲ ಏನನ್ನ ಬಳಸೋದಿಲ್ಲ, inverted commaಗಳನ್ನು ನಾವು ಏನು ಮಾಡೋದಿಲ್ಲ, ಬಳಸೋದಿಲ್ಲ. When we have used the or we have make a sentence in direct speech, don't use the inverted commas. Yes. Padma said that she wanted study medicine. Yes, there is no inverted commas. When we have make a sentence in a direct speech, there is no inverted commas. Then when we uses the inverted commas, ಯಾವಾಗ inverted comma ಬಳಸ್ತೀವಿ? When the statement is in direct speech. ಯಾವಾಗ್ರಿ direct speech ನಲ್ಲಿ ಇದ್ದಾಗ ಮಾತ್ರ ಏನು ಬಳಸ್ತೀವಿ ನಾವು? inverted comma ಬಳಸ್ತೀವಿ. in direct speech ನಲ್ಲಿ ಇದ್ದಾಗ inverted comma ಗಳನ್ನು ನಾವು ಏನು ಮಾಡೋದಿಲ್ಲ, ಬಳಸೋದಿಲ್ಲ. Then the third one is the tense of the reporting verb not change. ರಿಪೋರ್ಟ್ ಮಾಡತಕ್ಕಂತ ವರ್ಬ್ ಏನಾಗೋದಿಲ್ಲ, ಇಟ್ಸ್ ಇದೆ ಇದೇನದಿಲ್ಲ ರಿಪೋರ್ಟಿಂಗ್ ವರ್ಬ್ ಅದ. ಪದ್ಮಾ ಸೇಡ್ ಅಲ್ಲೇನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಯಾವ ಹಂತದಲ್ಲಿ ರಿಪೋರ್ಟಿಂಗ್ ವರ್ಬ್ ಏನಾಗೋದಿಲ್ಲ, ಚೇಂಜ್ ಆಗುತ್ತದೆ ಅನ್ನೋದನ್ನ ನೋಡಬಹುದು ನಾವಿಲ್ಲ. ಯಾವ ಹಂತದಲ್ಲಿ ಅಂದ್ರೆ when the reporting verb in a interrogative or with a objective. Yes, ಆಲ್ರೆಡಿ ನಾನು ಒಂದು ಹಿಂದಿನ ತರಗತಿಯಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ನಾನು ರಿಪೋರ್ಟಿಂಗ್ ವರ್ಬ್ ಯಾವಾಗ ಚೇಂಜ್ ಆಗುತ್ತದೆ, ಇಲ್ಲಿ ಏನಿರ್ಬೇಕ್ರಿ, ಸಬ್ಜೆಕ್ಟ್ ಜೊತೆಗೆ ಏನಿರ್ಬೇಕಿಲ್ಲ, ಆಬ್ಜೆಕ್ಟ್ ಇದ್ದಾಗ ಮಾತ್ರ ಏನಾಗ್ತದೆ ನಾನು ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗ್ತದೆ. ಮತ್ತು ಸಮ್ಟೈಮ್ಸ್ ಇಂಟ್ರಾಗೇಟಿವ್ ಇದ್ದಾಗ, ಎಕ್ಸ್ಕ್ಲಮೇಷನ್ ಇದ್ದಾಗ ಕೂಡ ಏನಾಗ್ತದೆ, ಈ ರೀತಿ ಚೇಂಜಸ್ ಆಗ್ತವೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ಸೊ ಇದ್ರ ಜೊತೆಗೇನೆ ಮತ್ತೆ ಸಮ್ ಅದರ್ ವರ್ಡ್ಸ್ ಏನಾಗ್ತವೆ, ಚೇಂಜ್ ಆಗ್ತವೆ. ನಾನು ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಟೆನ್ಸ್ ಫಾರ್ಮೇಷನ್ ಚೇಂಜ್ ಆಗೋದು ಕೂಡ ನಾನು ಏನು ಮಾಡಿದ್ಮೇಲೆ ಡಿಸ್ಕಷನ್ನ ಮಾಡಿದ್ದೆ. ಸೊ ಇನ್ನು ಅದರ್ ಪಾರ್ಟ್ ಮುಗಿದೇನ್ರಿ, ಸಮ್ ಅದರ್ ವರ್ಡ್ಸ್ ಆರ್ ಚೇಂಜಸ್. ಕೆಲವೊಂದಿಷ್ಟು ವರ್ಡ್ಗಳು ಏನಾಗ್ತವೆ ಅಂತ ಹೇಳಿದ್ದೆ, ನಾವಲ್ಲೇ ಬದಲಾವಣೆ ಆಗ್ತವೆ ಅಂತ ಹೇಳಿದ್ದೆ.
Yes, some words are changes. Some words are changes. ಯಾವ ವರ್ಡ್ ಇದಾವ ನೋಡ್ರಿ ಇಲ್ಲಿ ಉದಾಹರಣೆಗೆ ಡೈರೆಕ್ಟ್ ಸ್ಪೀಚ್, direct speech and indirect speech. Indirect speech. ಇಲ್ಲಿ ಏನಾಗ್ತವ್ರಿ ಕೆಲವೊಂದಿಷ್ಟು ವರ್ಡ್ಗಳು ಚೇಂಜ್ ಆಗ್ತವೆ. ಈ ಉದಾಹರಣೆ ನೋಡ್ರಿ ದಿಸ್ ಇದು ಏನಾಗಿ ಚೇಂಜ್ ಆಗುತ್ತೆ ಇಂಡೈರೆಕ್ಟ್ ನಲ್ಲಿ ದ್ಯಾಟ್ ಆಗುತ್ತೆ. ಎಸ್, ದಿಸ್ ಇದು ಏನಾಗುತ್ತೆ ದ್ಯಾಟ್ ಆಗುತ್ತೆ. ದೆನ್ ದೀಸ್ ಏನಾಗ್ತದ್ರಿ ದೋಸ್ ಆಗ್ತದೆ. ಎಸ್, then now ಇದು ಕೂಡ ಏನಾಗ್ತದೆ then ಆಗಿ ಚೇಂಜ್ ಆಗುತ್ತೆ. today that day, today that day, tonight that night. ವಿದ್ಯಾರ್ಥಿಗಳಿಗೆ ಇವುಗಳೆಲ್ಲ ಪ್ರತಿಯೊಂದನ್ನು ನೀವು ನೋಟ್ ಮಾಡಿಕೊಳ್ಬೇಕಾಗ್ತದೆ. ಜೊತೆಗೆ ಮತ್ತೆ ಹಾಗೆ ನೋಡ್ರಿ ಮತ್ತೆ ಯಾವ್ಯಾವ ಚೇಂಜ್ ಆಗಬಹುದು ಇಲ್ಲಿ ಚಾನ್ಸಸ್ ಇದ್ದಾವೆ ಅಂತಕ್ಕಂಥದ್ದು ನೋಡಿ. ಉದಾಹರಣೆಗೆ ಟುಮಾರೋ ಏನಾಗಿ ಚೇಂಜ್ ಆಗ್ತದೆ. ಎಸ್, ಡೇ ಟುಮಾರೋ. Tomorrow is change, day tomorrow. Then today that day. Yes, yesterday ಏನಾಗ್ಬೋದು. yesterday the previous day, ಆಗಿ ಚೇಂಜ್ ಆಗ್ತದೆ. then ago, before ಆಗ್ತದೆ. ಓಕೆ, ದೆನ್ ಹಾಗೆ ಈ ರೀತಿ ವರ್ಡ್ಗಳು ಏನಾಗುತ್ತವೆ ಇಲ್ಲಿ. ಸಮ್ ವರ್ಡ್ಸ್ ಆರ್ ಚೇಂಜಸ್ ಇನ್ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್ನಲ್ಲಿ ಈ ರೀತಿ ನಾವಿಲ್ಲಿ ಏನು ಮಾಡ್ಬೋದ್ರಿ, ಸಮ್ ವರ್ಡ್ಸ್ಗಳನ್ನು ನಾವು ಚೇಂಜ್ ಮಾಡ್ಕೋತೀವಿ. ಆಲ್ರೆಡಿ ನೀವು ರೂಲ್ಸ್ಗಳನ್ನು ನೋಡಿಕೊಂಡಿದ್ದೀರಾ. ಏನಂದ್ರೆ ಫಸ್ಟ್ ರೂಲ್ ಏನಂದ್ರೆ ಪ್ರನೌನ್ಗಳು ಏನಾಗುತ್ತವೆ ಇಲ್ಲಿ ಚೇಂಜ್ ಆಗ್ತವೆ. ಸೆಕೆಂಡ್ ರೂಲ್ ಬಂದ್ಬಿಟ್ಟು ಏನಂದ್ರೆ ಇಲ್ಲಿ ಟೆನ್ಸ್ ಫಾರ್ಮೇಷನ್ಸ್ ಕೂಡ ಚೇಂಜ್ ಆಗ್ತದೆ. ದೆನ್ ಥರ್ಡ್ ರೂಲ್ ಬಂದಾಗ ಏನಾಗ್ತದೆ ಸಮ್ ವರ್ಡ್ಸ್ ಆರ್ ಚೇಂಜಸ್. ಈ ರೀತಿ ನಾವೆಲ್ಲ ಏನು ಮಾಡ್ಬೋದ್ರಿ, ಕೆಲವೊಂದಿಷ್ಟು ವರ್ಬ್ ಅಥವಾ ವರ್ಡ್ಸ್ಗಳು ಏನಾಗ್ಬೋದು ಇಲ್ಲಿ ಚೇಂಜ್ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈಗ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನನ್ನು ಮಾಡ್ಕೋತಾ ಹೋಗ್ತೀನಿ ನೋಡ್ರಿ. ಎಸ್, Uma said, I like teaching. Yes, I discuss with you some examples. You remember the previous class what I said. Okay, Uma said, I like teaching. Uma said, I like teaching. ನೋಡಿ, this statement in ಯಾವ ಸ್ಪೀಚ್ ನಲ್ಲಿ ಅದರ ಇದು ಡೈರೆಕ್ಟ್ ಸ್ಪೀಚ್ ನಲ್ಲಿ ಅದ. ಏನಾಗಿದೆ ಇಲ್ಲಿ ಡೈರೆಕ್ಟ್ ಸ್ಪೀಚ್ ನಲ್ಲಿ ಅದ. ನೋಡಿಲ್ಲ, ಉಮಾ ಸೈಡ್ ಅಂತಕ್ಕಂಥದ್ದು ಏನಂದ್ರೆ ರಿಪೋರ್ಟಿಂಗ್ ವರ್ಬ್ ಅದ. ಏನಂದ್ರೆ ರಿಪೋರ್ಟಿಂಗ್ ವರ್ಬ್. then I like teaching, ಇದು ಏನಂದ್ರೆ ರಿಪೋರ್ಟಿಂಗ್ ಸ್ಪೀಚ್ ಅದ. ರಿಪೋರ್ಟೆಡ್ ಸ್ಪೀಚ್. ಓಕೆ, ಹೌದಲ್ರಿ? ಡೈರೆಕ್ಟ್ ಸ್ಪೀಚ್ ಇನ್ ಡೈರೆಕ್ಟ್ ಸ್ಪೀಚ್ ಅಲ್ಲದ. ನೋಡ್ರಿ, ಉಮಾ ಹೇಳ್ತಿದ್ದಾಳೆ, ಹೌದಾ? ಉಮಾ ಸೇಡ್ ಐ ಲೈಕ್ ಟೀಚಿಂಗ್. ನಾನು ಯಾವುದನ್ನ ಇಷ್ಟಪಡ್ತೀನಿ? ಟೀಚಿಂಗನ್ನು, ಬೋಧನೆಯನ್ನು ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾಳೆ. ಈ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಏನು ಮಾಡಬೇಕು? ಇಂಡೈರೆಕ್ಟಿಂಗ್ ಮಾಡಬೇಕು.
ಸೊ ಆ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ನಾವು ಮೊದಲು ನಮಗೆ ಏನು ಕಲ್ಪನೆ ಇರಬೇಕು, ಟೆನ್ಸ್ ಫಾರ್ಮೇಷನ್ಗಳ ಕಲ್ಪನೆ ಇರಬೇಕು. ಎಸ್ ಐ ಲೈಕ್ ಟೀಚಿಂಗ್. ಯಾವ ಟೆನ್ಸ್ ಫಾರ್ಮೇಟ್ ಅದರಲ್ಲಿ ರಿಪೋರ್ಟಿಂಗ್ ಸ್ಪೀಚು? ಎಸ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅದ. ಹೌದಾ? ಯಾವ ಟೆನ್ಸ್ ನಲ್ಲಿ? ಪ್ರೆಸೆಂಟ್ ಟೆನ್ಸ್. ಎಸ್ ದೇರ್ ಇಸ್ ನೋ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಏನಿಲ್ಲ, ಅದಕ್ಕಾಗಿ ರಿಪೋರ್ಟ್ ವರ್ಬ್ ಚೇಂಜ್ ಆಗಲ್ಲ. ಎಸ್ ಉಮಾ ಸೇಡ್ ದಟ್. ಉಮಾ ಸೇಡ್ ದಟ್. ಇಲ್ಲಿ ದ್ಯಾಟ್ ಅನ್ನೋದು ಏನು ಮಾಡ್ತೀವಿ? ಇಟ್ಸ್ ಅ ಜಾಯ್ನರ್ ಆರ್ ಕಂಜಂಕ್ಷನ್ ಟು ದಿ ಎಸ್ ಅದರ್ಸ್ ದಿಸ್ ಸೆಂಟೆನ್ಸ್. ಈ ವಾಕ್ಯವನ್ನು ಕಂಜಕ್ಟ್ ಮಾಡಲಿಕ್ಕೆ, ಜಾಯಿನ್ ಮಾಡಲಿಕ್ಕೆ ಇಟ್ಸ್ ಲೈಕ್ ದಟ್ ಅ ಜಾಯ್ನರ್. ಎಸ್ ಉಮಾ ಸೇಡ್ ದಟ್. ಇಲ್ಲಿ ನೋಡ್ರಿ ಪ್ರನೌನ್ ಏನಾಯ್ತಿಲ್ಲ? ಎಸ್ ದ ಪ್ರನೌನ್ ಮಸ್ಟ್ ಅಂಡ್ ಶುಡ್ ಬಿ ಚೇಂಜಸ್. ಉಮಾ ಹೇಳ್ತಿದ್ದಾಳೆ ನಾನು ಬೋಧನೆಯನ್ನು ಇಷ್ಟಪಡ್ತೇನೆ. ನಾನು ಮೀನ್ಸ್ ಉಮಾ. ಹೌದಲ್ರಿ? ಉಮಾ ಸೇಡ್ ದಟ್ she liked teaching. She liked teaching. ಇಷ್ಟೇ ರೀ. ಇದು ಏನಿಲ್ಲ, ಇಟ್ಸ್ ಅ ಸೋ ಸಿಂಪಲ್. ಹೌದಲ್ರಿ? ಇಲ್ಲಿ ನೋಡ್ರಿ ಟೆನ್ಸ್ ಗೊತ್ತದ ನಿಮಗೆ. ಪ್ರೆಸೆಂಟ್ ಇದ್ದದ್ದು, ಪ್ರೆಸೆಂಟ್ ಟೆನ್ಸ್ ಇದ್ದು ಏನೈತ್ರಿ? ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಆಯಿತು. ಈ ರೀತಿ ನಾವಿಲ್ಲಿ ಏನು ಮಾಡ್ಬೋದು? ಇವುಗಳನ್ನು ಬದಲಾವಣೆಯನ್ನ ಮಾಡಬಹುದು. ಇನ್ನು ಅದೇ ರೀತಿ ಒಂದು ನಾವು ಸೆಕೆಂಡ್ ಹೋಗೊಂಡ್ರೆ, ಸೆಕೆಂಡ್ ಅನ್ನು ನೋಡೋಣ. ಮಾಧವಿ ಸೇಡ್ ಟು ಮೀ. ಎಸ್ ಅದ ಮಾಧವಿ said to me. Madhavi said to me. Yes, I am writing a letter. I am writing a letter to my mother. ಈ ರೀತಿ ಸ್ಟೇಟ್ಮೆಂಟ್ ಅದ. ಇಲ್ಲಿ ನೋಡ್ರಲ್ಲ, ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗುತ್ತದೆ. ಮಾಧವಿ ಸೇಡ್ ಟು ಮೀ ಏನಾಗಲ್ಲ, ಎರಡು ಆಬ್ಜೆಕ್ಟ್ ಇದ್ದಾವೆ ನೋಡ್ರಿ. ಮಾಧವಿ ಟೋಲ್ಡ್ ಆಗತ್ತೆ, ಇದು ಟೋಲ್ಡ್ ಮೀ. ಮಾಧವಿ ಟೋಲ್ಡ್ ಮೀ. ಎಸ್ ಯಾರಿಗೆ ಹೇಳಕತ್ತಲ್ರಿ? ನನಗೆ. ಎಸ್ ಟೋಲ್ಡ್ ಮೀ ಏನಂತ ಹೇಳ್ತದೆ? ಐ ಆಮ್ ರೈಟಿಂಗ್ ಅ ಲೆಟರ್ ಟು ಮೈ ಬ್ರದರ್. ಎಸ್ ಮೈ ಮದರ್. ಎಸ್ ಮಾಧವಿ ಟೋಲ್ಡ್ ಮೀ ದ್ಯಾಟ್. ಎಸ್ ಮಾಧವಿ ಟೋಲ್ಡ್ ಮೀ ದ್ಯಾಟ್. ಇಲ್ಲಿ ಚೇಂಜ್ ಆಗ್ತದೆ. ಆ ಏನಾಗ್ತದೆ? ಚೇಂಜ್ ಆಗ್ತದೆ. ಎಸ್ ಏನಾಗ್ತಿಲ್ಲ? ಶಿ. ನೋಡ್ರಿ ಈ ಸ್ಟೇಟ್ಮೆಂಟ್ ಯಾವ ಟೆನ್ಸ್ ನಲ್ಲಿ ಅದರಿ? ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಅದ. ಪ್ರೆಸೆಂಟ್ ಕಂಟಿನ್ಯೂಸ್ ರಿಪೋರ್ಟೆಡ್ ಸ್ಪೀಚ್ ಇದ್ದಾಗ ಇಂಡೈರೆಕ್ಟ್ ಮಾಡಿದಾಗ ಟೆನ್ಸ್ ಫಾರ್ಮೇಷನ್ ಏನಾಗ್ತದೆ? ಚೇಂಜ್ ಆಗ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದ್ದು ಏನಾಗಿ ಚೇಂಜ್ ಆಗ್ತದ್ರಿ? ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತದೆ. ಎಸ್ ಮಾಧವಿ ಟೋಲ್ಡ್ ಮೀ ದ್ಯಾಟ್ she was writing a letter to her mother. ಇಲ್ಲಿ ಮಾ ಅನ್ನೋದು ಏನಾಗಿ ಚೇಂಜ್ ಆಯಿತು? ಹರ್ ಆಗಿ ಚೇಂಜ್ ಆಯಿತು. ಈ ರೀತಿ ನಾವೇನು ಮಾಡ್ತೀವಿ? ಇಲ್ಲೇ ರಿಪೋರ್ಟೆಡ್ ಸ್ಪೀಚ್ಗಳು ಏನಾಗುತ್ತವೆ? ಬದಲಾವಣೆಯನ್ನು ಆಗುತ್ತವೆ. ಸೊ ಇದ್ರ ಜೊತೆಗೆ ನಾವು ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡ್ಕೊಂಡು, ಸೊ ಇವನ್ನೆಲ್ಲವನ್ನು ಪ್ರತಿಯೊಂದನ್ನು ನೀವು ಏನು ಮಾಡಬೇಕಾಗುತ್ತೆ? ನಿಮ್ಮ ನೋಟ್ಬುಕ್ನಲ್ಲಿ ನೋಟ್ ಮಾಡಿಕೊಳ್ಳಿ. ಓಕೆನಾ? ಹಾಗೆ ಸೊ ವಿ ಆರ್ ಡಿಸ್ಕಸ್ ಮೆನಿ ಮೋರ್ ಎಕ್ಸಾಂಪಲ್ಸ್ ಆನ್ ದಿ reported speech. Okay, some examples are don't change it quotations or that like that habitual actions and universal truths. Didn't change it. Universal truths
universal truths and habitual actions. Habitual actions, don't change it. Don't change it. Don't change it. Reported speech. Yes, I give one example. Mahatma Gandhi said, do or die. Yes, direct speech ನಲ್ಲದರಿ ಇದನ್ನ ನಾವು ಇಂಡೈರೆಕ್ಟ್ ಮಾಡಿದಾಗ ಏನಾಗ್ತದೆ? Yes, Mahatma Gandhi said that do or die. Yes, there is no changes. ಹೌದಲ್ಲ? ಸಾರ್ವತ್ರಿಕ ಸತ್ಯಗಳಾಗಿರ್ಬೋದು, ಹ್ಯಾಬಿಚುವಲ್ ಆಕ್ಷನ್ಸ್ಗಳು ಏನಾಗೋದಿಲ್ಲ, ಇಟ್ಸ್ ಕುಡಂಟ್ ಚೇಂಜ್. ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡ್ರಿ ನಿಮ್ಮ ಜೊತೆಗೆ ನಾನು. ಎಸ್, Rahul said, yes, sun arise in the early morning. Yes, sun arise in the early morning. Yes, same, ಇಲ್ಲಿ ಏನು ಚೇಂಜ್ ಆಗೋದಿಲ್ಲ. Rahul said that sun arise in the early morning. Yes, ಈ ರೀತಿ ಯೂನಿವರ್ಸಲ್ ಟ್ರೂತ್ಸ್ ಮತ್ತು ಹ್ಯಾಬಿಚುವಲ್ ಆಕ್ಷನ್ಸ್ ಗಳಿಂದಾಗ ಏನಾಗೋದಿಲ್ಲ, ಸಂಪೂರ್ಣವಾಗಿ ಅವುಗಳ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಅವುಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಕಾಣೋದಿಲ್ಲ. ಬದಲಾವಣೆ ಮಾಡಲಿಕ್ಕೂ ಕೂಡ ಅಲ್ಲಿ ಏನಿಲ್ಲ, ಸಾಧ್ಯತೆಗಳಿಲ್ಲ ಅಂತಕ್ಕಂಥದ್ದು. ಸೊ ಇದಿಷ್ಟು ಹ್ಯಾಬಿಚುವಲ್ ಆಕ್ಷನ್ಸ್ ನಲ್ಲಿ ಯಾವ ರೀತಿ ನಾವು ಬದಲಾವಣೆಗಳನ್ನು ಮಾಡಬಹುದು ಅಂತಕ್ಕಂಥದ್ದು. ಓಕೆ, ನೌ we have discussed the assertive statements or assertive sentences in reported speech. ಅಸರ್ಟಿವ್ ಸ್ಟೇಟ್ಮೆಂಟ್ ನಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡಬಹುದು? ಅಸರ್ಟಿವ್ ಸ್ಟೇಟ್ಮೆಂಟ್. Okay, I discuss with assertive statement examples. Janaki said, I am honest girl. Okay, the first example, and the second one is Divya said, yes, they told a story. Then the third one is Raghu said, we are proud to our nation.
our nation. Proud to our nation. Okay. There is a 3 examples in a assertive statements. Okay. This we change into indirect speech. Janaki said after ಏನು ಮಾಡಬೇಕು ಇಲ್ಲಿ conjunction ಯಾವುದು that ಅನ್ನು ಯೂಸ್ ಮಾಡಬೇಕು. Janaki said that yes she was honest girl. She was honest girl. ಅದರಲ್ಲಿ ಇಲ್ಲಿ ಏನಾಗಬೇಕು ಅಂತ ಹೇಳಿದಾನೆ ಟೆನ್ಸ್ ಫಾರ್ಮೇಷನ್ ಏನಾಗಬೇಕು ಬದಲಾವಣೆ ಆಗಬೇಕು ಅಂತ ಹೇಳಿದ್ರು. ಎಸ್ ಐ ಪ್ರನೌನ್ ಏನಾಯ್ತು ಚೇಂಜ್ ಆಯ್ತು. ಜಾನಕಿ ಸೇಡ್ ಅವಳ ಹೇಳಕತ್ತಳ ಏನಂತ ಐ ಆಮ್ ಆನೆಸ್ಟ್ ಗರ್ಲ್. ಎಸ್ ಜಾನಕಿ ಸೇಡ್ ದಟ್ ಶಿ ಐ ಮೀನ್ಸ್ ಐ ಪ್ರನೌನ್ ಏನಾಗಿ ಚೇಂಜ್ ಆಗ್ತದೆ ಅನ್ನೋದು ಕೂಡ ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಬರ್ಸಿದ್ದೇನೆ. ಎಸ್ ಶಿ ವಾಸ್ ಆನೆಸ್ಟ್ ಗರ್ಲ್. ಪ್ರೆಸೆಂಟ್ ಇದ್ದದ್ದು ಏನಾಗಿ ಚೇಂಜ್ ಆಯ್ತಿಲ್ಲ ಪಾಸ್ಟ್ ಆಗಿ ಚೇಂಜ್ ಆಯ್ತು. ದೆನ್ next one example is Divya said that yes they told ಏನಂದ್ರೆ they had yes told ಅನ್ನೋದ್ರಲ್ಲಿ past tense ಇದೆ. past ಇದ್ದದ್ದು ಏನಾಗ್ತದೆ past perfect ಆಗಿ ಚೇಂಜ್ ಆಗ್ತದೆ. yes past perfect ಆಗಿ they had told a story. They had told a story. Then next third one is Raghu said that present ada change agutade. Raghu said that we are and said that we were proud to our nation. Proud to our nation. Yes, Raghu ಹೇಳ್ತಿದ್ದಾನೆ ಏನಂತ ನಾವು means we are proud to our nation. ಸೇಮ್ ಇರ್ತದೆ ಇಲ್ಲಿ ಚೇಂಜ್ ಆಗೋದಿಲ್ಲ. ಓಕೆ, ಈ ರೀತಿ ನಾವು ಎಕ್ಸಾಂಪಲ್ಗಳನ್ನ ಅಸರ್ಟಿವ್ ಸ್ಟೇಟ್ಮೆಂಟ್ಸ್ ಗಳಿಗೆ ನೋಡಬಹುದು. So next ಹಾಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಎಸ್ ಪ್ರಸಾದ್ ಸೇಡ್ Prasad said, I had been thinking of marrying a rich girl. ಈ ರೀತಿ ಒಂದು ಸ್ಟೇಟ್ಮೆಂಟ್ ಅದ ನೋಡ್ಲೆ. ಪ್ರಸಾದ್ ಹೇಳ್ತಿದ್ದಾನೆ ಏನಂತ, ಎಸ್ ಐ ಹ್ಯಾಡ್ ಬೀನ್ ಥಿಂಕಿಂಗ್ ಆಫ್ ಮ್ಯಾರಿಂಗ್ ಎ ರಿಚ್ ಗರ್ಲ್. ಎಸ್ ಈ ಸ್ಟೇಟ್ಮೆಂಟ್ ಏನದರಿಲ್ಲ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲದರಿ. ಎಸ್ Prasad said that I means he had been thinking of marrying a rich girl.
girl. ಈ ರೀತಿ ಇಲ್ಲಿ ಬದಲಾವಣೆ ಟೆನ್ಸ್ ಫಾರ್ಮೇಷನ್ ಬದಲಾವಣೆ ಆಗಲಿಲ್ಲ. ಯಾಕಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದಾಗ ಕೂಡ ಏನಾಗುತ್ತೆ, ಸೇಮ್ ಹ್ಯಾಸ್ ಇಟ್ ಈಸ್. ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಸೇಮ್ ಇರ್ತದೆ. ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಾಗಿರ್ತದೆ, ಸೇಮ್ ಆಗಿರ್ತದೆ. ದೇರ್ ಇಸ್ ನೋ ಚೇಂಜಸ್. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆಗಳಿಲ್ಲ. ಓಕೆ, ಏನಂದರೆ ದೇರ್ ಇಸ್ ಒನ್ ಎಸ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಮಾತ್ರ ಒಂದೇ ತರ ಏನಿಲ್ಲ, ಆಬ್ಜೆಕ್ಟ್ಗಳಿಲ್ಲ. ವಿತ್ ಟೂ ಆಬ್ಜೆಕ್ಟ್ ಇದ್ದಾಗ ಅಲ್ಲಿ ಏನಾಗ್ತದೆ, ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತೀನಿ ನಾನು. ಎಸ್ ಎಸ್ ಇನ್ನೊಂದು ನೋಡೋಣ್ರಿ. ಈಗ ವಿತ್ ಆಬ್ಜೆಕ್ಟ್ ಇದ್ದಾಗ ಎಸ್ ದೇವಿ said to me, yes, I can do anything. I can do. ನೋಡಲಿ, ದೇವಿ said to me. ದೇವಿ ಯಾರು ಹೇಳಕತ್ತಾಳಿಲ್ಲ, ನನಗೆ. ದೇವಿ said to me, I can do anything. ಅವ್ರು ಏನು ಬೇಕಾದರೂ ಮಾಡಬಲ್ಲೆ ಅಂತ. ಸೊ ಇಲ್ಲಿ ಏನಂದ್ರೆ ವಿತ್ ಆ್ಯಂಡ್ ಆಬ್ಜೆಕ್ಟ್. ವಿತ್ ಆ್ಯಂಡ್ ಆಬ್ಜೆಕ್ಟ್. ಇಲ್ಲಿ ಮೀ ಅನ್ನೋದು ಏನಂದ್ರೆ ಆಬ್ಜೆಕ್ಟ್ ಅದ. ಅವಾಗ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಏನಾಗಿ ಚೇಂಜ್ ಆಗ್ತದೆ ನೋಡ್ರಿ. ದೇವಿ ಟೋಲ್ಡ್ ಮೀ. ಎಸ್, ದೇವಿ ಟೋಲ್ಡ್ ಮೀ that. Yes, Devi told me that. Yes, I can do anything. Devi means a lady. That she can. Either change it to the past or the other. It's like that. Could. Devi told me that she could. She could do anything. She could do anything. ಈ ರೀತಿ ಚೇಂಜ್ ಆಗುತ್ತೆ. ಇನ್ನೊಂದಿಷ್ಟು ಎಕ್ಸಾಂಪಲ್ ನೋಡಿ. ಶರಣ್ said to his brother. Sharan said to his brother, I am preparing for IAS examination. Yes, here is a statement. Sharan said to his brother, I am preparing for IAS examination. ಯಾವ ರೀತಿ ನೋಡಿ, ಅಂದ್ರೆ ಈಗ ಡೈರೆಕ್ಟ್ ಮಾಡಕತ್ತೀವಿ ನಾವು. Sharan told his brother. Told his brother. His brother, yes. He was preparing for, yes, IAS examination. IAS examination. ಏನಂದ್ರೆ ಇಲ್ಲಿ ಟೆನ್ಸ್ ಏನಾಯ್ತು, ಚೇಂಜ್ ಆಯ್ತು. ಐ ಆಮ್ ಪ್ರಿಪೇರಿಂಗ್ ಅನ್ನೋದು ಏನಂದ್ರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅದ. ಇಲ್ಲಿ ದೆನ್ ಇನ್ ಡೈರೆಕ್ಟ್ ಆಗಿ ಮಾಡಿದಾಗ ಏನಾಯ್ತಲ್ಲ, ಹಿ ವಾಸ್ ಪ್ರಿಪೇರಿಂಗ್ ಫಾರ್ IAS ಎಕ್ಸಾಮಿನೇಷನ್ ಅಂತೇಳಿ ಚೇಂಜ್ ಆಯಿತು. ಯಾವಾಗ ಅಂದ್ರೆ ರಿಪೋರ್ಟಿಂಗ್ ವರ್ಬ್ ಹ್ಯಾಸ್ ಎ ಆಬ್ಜೆಕ್ಟ್. ರಿಪೋರ್ಟಿಂಗ್ ವರ್ಬ್ ಹ್ಯಾಸ್ ಎ ಆಬ್ಜೆಕ್ಟ್. ಆಬ್ಜೆಕ್ಟ್ ಅನ್ನು ಪಡೆದುಕೊಂಡಾಗ ಅಲ್ಲಿ ಏನಾಗ್ತದೆ, ರಿಪೋರ್ಟಿಂಗ್ ವರ್ಬ್ ಇಟ್ಸ್ ನಿಮಗೆ ಟೋಲ್ಡ್ ಆಗಿ ಅದೇನಾಗ್ತದೆ, ಬದಲಾವಣೆಯನ್ನು ಹೊಂದುತ್ತದೆ. ದೆನ್ ನೆಕ್ಸ್ಟ್ ಇನ್ನೊಂದೆರಡು ಎಕ್ಸಾಂಪಲ್ ನೋಡಬಹುದು.
ಗಿರೀಶ್ said to me, Girish said to me, I wrote many novels. I wrote many novels. ಹೌದ್ರಿ ಏನಂದ್ರೆ ಇಲ್ಲಿ ಗಿರೀಶ್ ಹೇಳ್ತಾನೆ ಏನಂತ I wrote many novels. ಅವ್ನು ಏನ್ ರೈಟ್ ಮಾಡಿದಾಗ ಏನಾಗ್ತದೆ ಗಿರೀಶ್ told me that yes he I means he I change here yes he wrote ಅಂತಕ್ಕಂಥದ್ದು ಏನಂದ್ರೆ ಬಿಟ್ಟು ಅದ ಏನು it means past tense ಅಲ್ಲ past continuous ಇದ್ದಾಗ ಏನೇನು ಚೇಂಜ್ ಆಗ್ತದೆ ಇದು past perfect ಆಗ್ತದೆ he had written many novels ಇದು ಈ ರೀತಿ ಏನಾಗ್ತದೆ ಇಲ್ಲಿ ಬದಲಾವಣೆಯನ್ನು ನಾವು ಮಾಡ್ಕೊಳ್ಳಬಹುದು ಓಕೆ ದೆನ್ ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಳ್ಳಿ ಮೂರ್ತಿ said to his mother today I am very happy. Today I am very happy. Today I am very happy ಅಂತಂದ್ರೆ ಹೌದಾ ಇಲ್ಲಿ ರಿಪೋರ್ಟಿಂಗ್ ಏನು ಮಾಡಬೇಕು ಚೇಂಜ್ ಮಾಡಬೇಕಾಗಿದೆ ಎಸ್ ಇಂಡೈರೆಕ್ಟ್ಲಿ ಮಾಡಬೇಕಿಲ್ಲ ಎಸ್ ಮೂರ್ತಿ told yes Murthy told his mother today ಇಲ್ಲಿ ನೋಡ್ರಿ ಟುಡೇ ಏನಾಗಿ ಚೇಂಜ್ ಆಗ್ತದೆ ಅಂತ ಹೇಳಿದ್ದೆ ನಾನು that day mother that day yes that day I ಏನಾಗಿ ಚೇಂಜ್ ಆಗ್ತದೆ he yes he was very happy. ಈ ರೀತಿ ನಾವು ಏನು ಮಾಡ್ಬೋದ್ರೆ ಅಸರ್ಟಿವ್ ನಲ್ಲಿ ವಿತೌಟ್ ಆನ್ ಆಬ್ಜೆಕ್ಟ್ ಅಂಡ್ ವಿತ್ ಆಬ್ಜೆಕ್ಟ್ ಇದ್ದಾಗ ವಿತೌಟ್ ಆನ್ ಆಬ್ಜೆಕ್ಟ್ ಅಂದ್ರೆ